ಇಡೀ ರಾಜ್ಯದಲ್ಲೇ ಸಂಚಲನ ಮೂಡಿಸಿದ ಕ್ಷೇತ್ರ ವಿಂಗಡಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೇತನ್ ಕುಮಾರ್. ಇವತ್ತು ಇಡೀ ರಾಜ್ಯದಲ್ಲಿ ಕ್ಷೇತ್ರ ವಿಂಗಡಣೆ ಆಗ್ತಕ್ಕಂಥದ್ದು ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಯಾಕೆಂದರೆ ಇಡೀ ರಾಜ್ಯದಲ್ಲಿ 224 ವಿಧಾನಸಭಾ ಕ್ಷೇತ್ರಗಳು, 28 ಲೋಕಸಭಾ ಕ್ಷೇತ್ರಗಳು ಇವತ್ತು ಇಡೀ ರಾಜ್ಯದಲ್ಲಿ ಬರ್ತದೆ. ಅವನ್ನು ಹೆಚ್ಚುವರಿಯಾಗಿ ಮಾಡಬೇಕು, ಜೊತೆಗೆ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥದ್ದು ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಸಂಚಲನವನ್ನು ವಹಿಸಿದೆ. ಅದೇ ರೀತಿ ಯಾವ್ಯಾವ ಕ್ಷೇತ್ರ ಆಗ್ತದೆ, ಏನೇನಾಗ್ತದೆ ಅಂತಕ್ಕಂಥದ್ದನ್ನು ನಾನು ನಿಮ್ಗೆ ಹೇಳ್ತಾ ಬರ್ತೇನೆ. ರಾಜ್ಯದಲ್ಲಿ ಒಟ್ಟಾರೆ 224 ವಿಧಾನಸಭಾ ಕ್ಷೇತ್ರಗಳ ಜೊತೆಗೆ 112 ಹೊಸ ವಿಧಾನಸಭಾ ಕ್ಷೇತ್ರಗಳು ಮತ್ತೆ ಮರುಸೃಷ್ಟಿ ಆಗ್ತವೆ. ಜೊತೆಗೆ ಲೋಕಸಭಾ ಕ್ಷೇತ್ರಗಳು 14 ಸೃಷ್ಟಿ ಆಗ್ತವೆ. ಜೊತೆಗೆ ಇದು ಹೆಣ್ಣು ಮಕ್ಕಳಿಗೆ ಸಿಹಿ ಸುದ್ದಿ ಅಂದರೆ ತಪ್ಪಾಗಲ್ಲ. ಯಾಕೆಂದರೆ ಈ ದೇಶದ ನರೇಂದ್ರ ಮೋದಿಯವರ ಆಸೆಯಂತೆ 33% ರಿಸರ್ವೇಷನ್ ಹೆಣ್ಮಕ್ಕಳಿಗೆ ಕೊಡಬೇಕು ಅಂತಕ್ಕಂಥ ಆಸೆಯು ಕೂಡ ನೆರವೇರ್ತದೆ. ಜೊತೆಗೆ ಈ ರಿಸರ್ವೇಷನ್ ಜೊತೆಗೆ ಕ್ಷೇತ್ರಗಳು ವಿಂಗಡಣೆ ಆಗುವ ಒಂದು ಮುನ್ಸೂಚನೆಯಿಂದ ಎಷ್ಟೋ ನಾಯಕರಿಗೆ, ಭವಿಷ್ಯದ ನಾಯಕರು ಅಂತ ನಾವೇನು ಕರಿತೀವಿ, ಅವರೆಲ್ಲರಿಗೂ ಕೂಡ ಪೆಟ್ಟನ್ನು ತಿಂತಾರೆ, ಪೆಟ್ಟು ಬೀಳ್ತದೆ ಅನ್ನೋದರಲ್ಲಿ ಸಂಶಯ ಇಲ್ಲ. ಜೊತೆಗೆ ನಮ್ಮ ತುಮಕೂರು ಜಿಲ್ಲೆಗೆ ಬರೋದಾದರೆ, ತುಮಕೂರು ಜಿಲ್ಲೆಯಲ್ಲಿ ಯಾವ್ಯಾವ ಹೊಸ ಕ್ಷೇತ್ರಗಳಾಗ್ತದೆ ಏನೇನಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ತುಮಕೂರು ಜಿಲ್ಲೆಯಲ್ಲಿ ಶಿರಾ ಅಥವಾ ತಿಪ್ಟೂರು ಲೋಕಸಭಾ ಕ್ಷೇತ್ರ ಒಂದು ಹೊಸದಾಗಿ ತುಮಕೂರು ಜಿಲ್ಲೆಯಿಂದ ಆಗ್ತದೆ ಅಂತಕ್ಕಂಥ ಮಾಹಿತಿ ಕೂಡ ಇದೆ. ಜೊತೆಗೆ ತುಮಕೂರಲ್ಲಿ ಶಿರಾ ಕಳ್ಳಂಬೆಳ್ಳ ಕೂಡ ಒಂದು ಕ್ಷೇತ್ರ ಆಗಿ ವಿಧಾನಸಭೆ ಕ್ಷೇತ್ರ ಆಗ್ತದೆ. ಜೊತೆಗೆ ಬೆಳ್ಳಾವಿ ಕ್ಷೇತ್ರ ಆಗಬಹುದು, ಉಳಿಯಾರ್ ಕ್ಷೇತ್ರ ಆಗಬಹುದು. ಈ ರೀತಿಯಾಗಿ 5 ಹೊಸ ಕ್ಷೇತ್ರಗಳು ನಮ್ಮ ತುಮಕೂರು ಜಿಲ್ಲೆಗೆ ಶಾಸಕರಿಗೆ ಆಯ್ಕೆ ಆಗಬಹುದು ಕ್ಷೇತ್ರಗಳು ಅಂತ ಕೂಡ ಒಂದು ಮಾಹಿತಿ ಇದೆ. ಜೊತೆಗೆ ಯಾರ್ಯಾರು ಭವಿಷ್ಯದ ನಾಯಕರು ಅಂತ ನಾವು ಕರಿತೀವಿ, ಸಮಾಜ ಸೇವೆ ಮಾಡಿಕೊಂಡು ನಾನು ಜಿಲ್ಲಾ ಪಂಚಾಯತಿ ಆಸ್ಪಿರೇಟು, ನಾನು ತಾಲೂಕ್ ಪಂಚಾಯತಿ ಆಸ್ಪಿರೇಟು ಅಂಥವರೆಲ್ಲರಿಗೂ ಕೂಡ ಈ ಸುದ್ದಿ. ಯಾಕಪ್ಪ ಈ ಚೇತನ್ ಹಿಂಗೆ ಹೇಳ್ತವನೆ, ಮಾಡ್ತಾ ಇರೋದು MP MLAಗಳಿಗೆ ಕ್ಷೇತ್ರ ವಿಂಗಡಣೆ, JDP ಮೆಂಬರ್ಗೆ ಏನು ಅವಕಾಶತೆ ಅಂತ ನೀವು ಕೇಳ್ಬೋದು. ತುಂಬ ಅವಶ್ಯಕತೆ ಇದೆ ಮತ್ತು ಅವಕಾಶ ಇದೆ. ಯಾಕೆಂದರೆ ನೀವೆಲ್ಲರೂ ಕೂಡ ಒಂದು ಬಾರಿ ಜಿಲ್ಲಾ ಪಂಚಾಯತಿ ಸದಸ್ಯರಾದರೆ, ಹೆಚ್ಚುವರಿ 5 ಕ್ಷೇತ್ರಗಳು ತುಮಕೂರು ಜಿಲ್ಲೆಗಾದರೆ ನೀವೆಲ್ಲರೂ ಕೂಡ ಅಲ್ಲಿ ರಿಸರ್ವೇಷನ್ ಮೂಲಕ ನೀವು MLA ಕ್ಯಾಂಡಿಡೇಟ್ಗಳು ಹಾಕಬಹುದು. ಹಾಗಾಗಿ ಒಂದು ಅನುಕೂಲ ಇವತ್ತು ಅನೇಕ ಯುವ ಪೀಳಿಗೆಗೆ ಇವತ್ತು ಈ ರಿಸರ್ವೇಷನ್ ಮುಖಾಂತರ ಈ ಕ್ಷೇತ್ರ ವಿಂಗಡಣೆ ಮೂಲಕ ಅವಕಾಶ ಆಗ್ಬರ್ತದೆ. ಜೊತೆಗೆ ನಮ್ಮ ಶಿರಾದಲ್ಲಿ ಮತ್ತೆ ಕಳ್ಳಂಬೆಳ್ಳ ಕ್ಷೇತ್ರ ಆಯ್ಕೆ ಆಗ್ಬಂತು ಅಂದರೆ, ಅಲ್ಲಿ ಕಳ್ಳಂಬೆಳ್ಳ ಜನರಲ್ ಕ್ಷೇತ್ರ ಆಯಿತು ಅಂದರೆ ಎಷ್ಟೋ ಜನ ಆ ಭಾಗದ ಲೀಡರ್ಗಳಿಗೆ ಒಂದು ರೀತಿ MLA ಕ್ಯಾಂಡಿಡೇಟ್ ಅವಕಾಶ ಸಿಗ್ತದೆ. ಮತ್ತು ಶಿರಾದಲ್ಲೂ ಕೂಡ ನಿಲ್ಬೋದು. ಇವಾಗ ಕೇವಲ ಶಿರಾಕ್ಕೆ ಮಾತ್ರ ಕಂಡಕ್ಟ್ ಮಾಡ್ತಾ ಇದ್ದಾರೆ ರಾಜಕಾರಣಿಗಳು. ಒಂದು ವೇಳೆ ಕಳ್ಳಂಬೆಳ್ಳ ಏನಾದರೂ ಕ್ಷೇತ್ರ ಆಯಿತು ಅಂದರೆ ಇಲ್ಲಿರ್ತಕ್ಕಂಥ ಆಕಾಂಕ್ಷಿಗಳು ಅಲ್ಲಿಗೆ ಹೋಗ್ತಾರೆ. ಹಾಗಾಗಿ 2 ಅವಕಾಶಗಳನ್ನ ಸೃಷ್ಟಿಸ್ಬೋದು. ಹಾಗೆ ಚಿಕ್ಕನಾಯಕನಹಳ್ಳಿ ಬಂತಂದರೆ ಉಳಿಯಾರ್ ಕ್ಷೇತ್ರ ಆಗ್ತದೆ, ಮತ್ತು MP ಬಂತು ಅಂದರೆ ಶಿರಾ MP ಲೋಕಸಭಾ ಕ್ಷೇತ್ರ ಆಗ್ತದೆ. ಜೊತೆಗೆ ತಿಪ್ಟೂರು ಆಗ್ಬೋದು, ಇವೆರಡರಲ್ಲಿ ಒಂದು ಆಗ್ಬೋದು ಅಂತ ಒಂದು ಕನ್ಸಿಡರೇಷನ್ ಇದೆ. ಹಾಗಾಗಿ ಇವೆಲ್ಲವನ್ನು ನೋಡಿದಾಗ ನಾವು ಬಹುಶಃ ಏನು ಅಂದಾಜು ಮಾಡ್ಬೋದು ಅಂದರೆ, ಮತ್ತೆ ಯುವ ಪೀಳಿಗೆಗೆ, ಯುವ ರಾಜಕಾರಣಿಗಳೇ ಈ ಒಂದು ರೀತಿ ಅವಕಾಶಗಳಿದ್ದ ಹಾಗೆ. ಹಾಗಾಗಿ ಯಾರ್ಯಾರು ಅವಕಾಶವನ್ನು ಇದನ್ನು ಪಡೆದುಕೊಳ್ತಾರೆ ಅಂತಕ್ಕಂಥದ್ದನ್ನು ನೋಡಬೇಕಾಗ್ತದೆ. ಬಹುಶಃ ಈ ಕ್ಷೇತ್ರ ವಿಂಗಡಣೆ ಆಗಿರ್ತಕ್ಕಂಥದ್ದು ಭಾಳ ಖುಷಿ ವಿಚಾರ. ಟೋಟಲ್ಲು ಹಾಲಿ ವಿಧಾನಸಭಾ ಕ್ಷೇತ್ರಗಳು ಇಡೀ ಕರ್ನಾಟಕದಲ್ಲಿ 224 ಇದ್ದಾವೆ. ಅದಕ್ಕೆ 112 ಆ್ಯಡ್ ಮಾಡಿದ್ರೆ ಟೋಟಲ್ 336 ಕ್ಷೇತ್ರಗಳು ಕರ್ನಾಟಕದಲ್ಲಿ ಆಗ್ತದೆ. ಜೊತೆಗೆ ಲೋಕಸಭಾ ಕ್ಷೇತ್ರಗಳು 28 ಇದ್ದಾವೆ. ಅದರ ಜೊತೆಗೆ ಎಕ್ಸ್ಟ್ರಾಗಿ ಆ್ಯಡ್ ಮಾಡಿದ್ರೆ ಟೋಟಲ್ 42 ಆಗ್ತವೆ. ಸೊ ಮಹಿಳಾ ಪ್ರಾತಿನಿಧ್ಯ ಟೋಟಲ್ಲು 336 ವಿಧಾನಸಭೆಯಲ್ಲಿ 110 ಜನ ಹೆಣ್ಮಕ್ಳು ಕೂರ್ತಾರೆ ಅಂದರೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತಕ್ಕಂಥ ದೃಷ್ಟಿಕೋನ ಇಟ್ಕೊಂಡು ನಾವೇನು ಮುಂದೂಡಿತಾ ಇದ್ದೀವಿ. ಸೊ ಅದರಂತೆ ಮಹಿಳೆಯರು 33% ಮಹಿಳೆಯರು ವಿಧಾನಸಭೆಯಲ್ಲಿ ಕುಳಿತುಕೊಂಡು ಜನಗಳ ಸಮಸ್ಯೆಯನ್ನು ಆರಿಸ್ಬೋದು. ಸೊ ಅವರು ಕೂಡ ಒಂದು ಹೆಣ್ಣು ಮನೆಗೆ ಸೀಮಿತ ಅಲ್ಲ, ಏನು ಬೇಕಾದರೂ ಮಾಡ್ಬೋದು ಹೆಣ್ಣು ಅನ್ನೋದಕ್ಕೆ ಬಹುಶಃ ಇವತ್ತು ಸಾಕ್ಷಿಯಾಗಿದೆ ಈ ಒಂದು ಕ್ಷೇತ್ರ ವಿಂಗಡಣೆ. ಸೊ ಅನೇಕರು ಕನಸು ಕಾಣ್ತಾ ಇದ್ದಾರೆ. ಸೊ ಅವರೆಲ್ಲ ಕನಸಿಗೆ ಆಸೆ ಆದಷ್ಟು ಬೇಗ ಆಗಲಿ. ಯಾರ್ಯಾರು ಕ್ಷೇತ್ರಗಳ ವಿಂಗಡಣೆದಾಗ ನಾನು MLA ಕ್ಯಾಂಡಿಡೇಟ್ ಆಗಬೇಕು, ನಾನು MP ಕ್ಯಾಂಡಿಡೇಟ್ ಆಗಬೇಕು ಅಂತ ಅಂದ್ಕೊಂಡಿರ್ತೀರ, ನೀವೆಲ್ಲರಿಗೂ ಕೂಡ ಇದೊಂದು ರೀತಿ ಸುವರ್ಣ ಅವಕಾಶ. ಯಾರ್ಯಾರು ಈ ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಸಮಾಜ ಸೇವೆಯನ್ನು ಮಾಡಿಕೊಂಡು ನಾನು ಏನಾದರೂ ಜನಗಳಿಗೆ ರೀತಿಯ ಸಹೃದಯಾಗಿ ಸೇವೆ ಸಲ್ಲಿಸಬೇಕು ಅಂತ ಯಾರು ನೀವೆಲ್ಲ ಅಂದ್ಕೊಂಡಿದ್ದೀರಾ, ಬಹುಶಃ ನಿಮ್ಮೆಲ್ಲರೂ ಕೂಡ ಒಳ್ಳೆಯ ಅವಕಾಶ. ನೀವೆಲ್ಲರೂ ಕೂಡ ಸಮಾಜ ಸೇವೆಯನ್ನು ಮುಂದುವರಿಸಿ. ನಿಮ್ಮೆಲ್ಲರಿಗೂ ಕೂಡ ಯಾರು ಪಕ್ಷಕ್ಕೆ, ಕಾರ್ಯಕರ್ತರಿಗೆ, ಸಮಾಜಕ್ಕೆ ದುಡಿದಿರ್ತಾರ ಅವರೆಲ್ಲರಿಗೂ ಅವಕಾಶಗಳನ್ನೋದು ಒದಗಿ ಬರ್ತವೆ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಕ್ಷೇತ್ರ ಪುನರ್ವಿಂಗಡಣೆ ಆಗಲಿ ಅಂತ ನಾನು ಬಯಸ್ತೇನೆ.